प्रति टन ऊसाला सरकारने 3,300 रुपयांचा समर्थन भाव जाहीर केल्याचं स्वागत करत शुक्रवारी रात्रीच कर्वेच्या शिवरामेगौड गटाचे कार्यकर्ते आणि शेतकरी नेते यांनी शहरातील चन्नम्मा चौकात फटाके फोडून मिठाई वाटून आनंद साजरा केला। या प्रसंगी बोलताना कर्वे जिल्हाध्यक्ष वाजिद हिरेकोडी म्हणाले की राज्य सरकार ऊस आंदोलनकर्त्यांच्या दबावाला झुकून ऊसाला समर्थन भाव जाहीर केला आहे। ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೀವೇನು ಬೆಲೆ ಏರಿಕೆಯನ್ನು ಮಾಡಿಕೊಟ್ಟಂತ ಬಹಳ ಸಂತೋಷವಾಗಿದೆ। ಇವತ್ತು ರೈತರು ಎಲ್ಲ ನಿಮಗೆ ಕಾಸು ಕೊಡ್ತಿದ್ದಾರೆ। ರೈತರಿಗೆ ಅನ್ಯಾಯ ಆಗಿರುವಂತ ಇವತ್ತಂತ ಅನ್ಯಾಯ ಪರಿಸ್ಥಿತಿಯನ್ನು ನೀವು ಮಾಡಿಕೊಟ್ಟಿದ್ರೆ ಬೆಳಗಾವಿ ರಾಜಕಾರಣಿ ಗುಲಾಮರನ್ನು ಅಂತ ನಾವು ಹೇಳ್ತಾ ಇದ್ದೀನಿ। ಇವತ್ತು ಸರ್ಕಾರದ ಏನೋ ಒಂದು ಶಕ್ತಿಯನ್ನು ತರಕ್ಕೆ ಎಲ್ಲ ಫ್ಯಾಕ್ಟರಿ ಮಾಲಕರನ್ನು ಕರೆಸಿ ಮಾತಾಡಿಕೊಂಡು ಬೆಲೆ ಏರಿಕೆಯನ್ನು ಕೂಡ ನೀವು ಮಾಡಿಕೊಟ್ಟಿದ್ರಿ, ಬಹಳ ಸಂತೋಷವಾಗಿದೆ। ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾರಿಗೂ ಕೂಡ ಅನ್ಯಾಯ ಆಗಿದ್ದಕ್ಕೂ ಇಂಥ ಒಂದು ಬಗೆಹರಿಸುವಂತ ಕೆಲಸ ನೀವು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದು ಉಳಿಯುವಂತ ಸರ್ಕಾರವನ್ನು ಆಗ್ತಾ ಇದೆ। ಈ ಸರ್ಕಾರಕ್ಕೆ ನಾವು ಇನ್ನಾದ್ರೂ ಕೂಡ ಮನವಿ ಮಾಡ್ತಾ ಇದ್ದೇವೆ, ರೈತರಿಗೆ ಪ್ರತಿಯೊಂದು ಯಾವುದು ಅನ್ಯಾಯ ಆಗಿದ್ರು ಕೂಡ ಗಮನಕ್ಕೆ ತರುವಂತ ಕೆಲಸವನ್ನು ನೀವು ಮಾಡಬೇಕು। ನೀವು ಮಾಡಿದ್ರ ಮೂಲಕ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂತ ನಾನು ಮಾತನ್ನು ಹೇಳ್ತಾ ಇದ್ದೇನೆ। ಇವತ್ತು ಏನು ಅಲ್ಲಿ ಹತ್ತರ್ಗಿಟ್ಟೋಲಲ್ಲಿ ಬಂದನ್ನು ಮಾಡಿಕೊಂಡು ರೈತರಿಗೆ ಬಹಳ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ನೀವು ಘೋಷಣೆ ಅವಾಗ ಮಟ್ಟ ಮಾಡೋದಿಲ್ಲ, ಅಲ್ಲಿವರೆಗೆ ಹೋರಾಟವನ್ನು ನಿಂದಿಸುವುದಿಲ್ಲ ಅಂತ ಹೇಳ್ಕೊಂಡು ಅವರು ಹೋರಾಟವನ್ನು ನಡೆಸ್ತಾ ಇದ್ರು। ನಾಳೆ ಇಡೀ ಕರ್ನಾಟಕ ಬಂದ್ ಕರೆಯನ್ನು ಕೊಡುವಂತ ಘೋಷಣೆ ನಮ್ಮ ಜೊತೆಗೆ ಎಲ್ಲರೂ ಮಾತನ್ನು ಮಾತಾಡಿದ್ರು। ನೀವೇನು ಘೋಷಣೆ ಮಾಡಿದಕ್ಕ ಈ ಹೋರಾಟವನ್ನು ಎಲ್ಲರೂ ಹಿಂದೆ ಪಡೆದಿದ್ದಾರೆ। ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ತುಂಬಾ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ, ತುಂಬಾ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ। फक्त ऊसाला समर्थन भाव जाहीर करून चालणार नाही। सरकारने साखर कारखान्यांच्या मालकांना आवर घालावा आणि ऊसाचे वजन करताना फसवणूक होऊ नये याची काळजी घ्यावी असेही त्यांनी मत व्यक्त केले। संकल्प शिंदे, KMM मराठी, बेळगाव।